ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಿರ್ಮಾಣ ಆಗಿರುವ ದೇಶದ ಎರಡನೇ ಅತಿ ಎತ್ತರದ 405 ಅಡಿ ಎತ್ತರದ ಧ್ವಜಸ್ತಂಭದಲ್ಲಿ ಉಸ್ತುವಾರಿ ಸಚಿವ ಬಸವಂತಪ್ಪ ಧ್ವಜಾರೋಹಣ ನೆರವೇರಿಸಿದರು. ಕಳೆದ 2 ವರ್ಷದಿಂದ ಟೆಕ್ನಿಕಲ್ ಸಮಸ್ಯೆಯಿಂದ ಅರ್ಧಕ್ಕೆ ಹಾರಿದ ಬೃಹತ್ ತ್ರಿವರ್ಣ ಧ್ವಜ ಅರ್ಧಕ್ಕೆ ಕಟ್ಟಾಗಿ ಬಿದ್ದಿತ್ತು. ಅದಾದ ಬಳಿಕ 2 ವರ್ಷದಿಂದ ಬೃಹತ್ ಧ್ವಜಸ್ತಂಭದಲ್ಲಿ ಧ್ವಜಾರೋಹಣ ನೆರವೇರಿಲ್ಲ. ಆದರೆ ಈ ವರ್ಷ ಹೈದರಾಬಾದ್ ಮೂಲದ ಟೆಕ್ನಿಕಲ್ ಟೀಮ್ ಹೈರಿಸ್ಕ್ನೊಂದಿಗೆ ಸಮಸ್ಯೆಯನ್ನ ಸರಿಪಡಿಸಿ ನಿನ್ನೆ ದಿನ ಟ್ರಯಲ್ ರನ್ ನಡೆಸಿತ್ತು. ಬಳಿಕ ಆಗಸ್ಟ್ 15ರಂದು ರಾಜ್ಯದ ಅತಿ ಎತ್ತರ ದೇಶದ ಎರಡನೇ ಅತಿ ಎತ್ತರದ ಧ್ವಜಸ್ತಂಭದಲ್ಲಿ ತ್ರಿವರ್ಣ ಧ್ವಜ ಹಾರಾಡಿದೆ. ಕಳೆದ 2 ವರ್ಷದಿಂದ ಬೃಹತ್ ಧ್ವಜಸ್ತಂಭದಲ್ಲಿ ತ್ರಿವರ್ಣ ಧ್ವಜ ಹಾರಾಡದೆ ಬೇಜಾರಿನಲ್ಲಿದ್ದ ಜನಕ್ಕೆ ಈ ವರ್ಷ ಸಂತಸದ ವಾತಾವರಣ ನಿರ್ಮಾಣವಾಗಿತ್ತು.